ಎಲ್ರಿಗೂ ನಮಸ್ಕಾರ. ಇವತ್ತಿನ ಆನ್ಲೈನ್ ಸೆಷನ್ ಅಟೆಂಡ್ ಮಾಡಕ್ ಬಂದಿರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಆಟೋಮೆಟಾ ಅಂಡ್ ಇಟ್ಸ್ ಮೆಕ್ಯಾನಿಕ್ಸ್. ಸೊ ಆಟೋಮೆಟಾ ಅಂದ್ರೆ ಏನಂತ ಫಸ್ಟ್ ನೋಡೋಣ. ವಾಟ್ ಈಸ್ ಅನ್ ಆಟೋಮೆಟಾ? It's referred to as mechanical toys or kinetic art. They are marvelous small machines that utilize most of the mechanical process which can be found in almost every modern machine employing cams, gears, ratchets and cranks. So automata ಅಂದ್ರೆ ಒಂದು ಟಾಯ್ ತರ. ಸೊ ಬೇಸಿಕ್ ಮೆಕ್ಯಾನಿಸಮ್ಸ್ ಯೂಸ್ ಮಾಡಿ ಒಂದು ಟಾಯ್ ಮಾಡ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರ್ಬೋದು, ಕೀ ತಿರುಗಿಸಿದಾಗ ಏನೋ ಒಂದು ಟಾಯ್ ಓಡೋ ತರ, ಅದೇ ತರ ಮೆಕ್ಯಾನಿಸಮ್ಸ್ ಏನೋ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅದನ್ನು ಆಟೋಮೆಟಾ ಅಂತೀವಿ. ಸೊ ಅದ್ರಲ್ಲಿ ಬೇಸಿಕ್ ಆಗಿ ಯಾವ್ದೋ ಒಂದು ಟಾಪಿಕ್ ನ ಹಿಡ್ಕೊಂಡು ನಾವ್ ಇವತ್ತೊಂದು ಪ್ರಾಜೆಕ್ಟ್ ಮಾಡೋಣ. ಸೊ ಮೆಕ್ಯಾನಿಸಮ್ ಅಂದ್ರೆ ಏನು? ಇನ್ ಎಂಜಿನಿಯರಿಂಗ್, ಎ ಮೆಕ್ಯಾನಿಸಮ್ ಇಸ್ ಎ ಡಿವೈಸ್ ದಟ್ transforms into forces and moments into a desired set of output. ಎಕ್ಕೋ ಹೊಡಿತಾ ಇದೆಯೋ? ಬಿಡ ಆಯ್ತು, ಒಂದು ನಿಮಿಷ. ಮೆಕ್ಯಾನಿಸಮ್ ಅಂದ್ರೆ ಏನು? ಇನ್ ಎಂಜಿನಿಯರಿಂಗ್, ಎ ಮೆಕ್ಯಾನಿಸಮ್ ಇಸ್ ಎ ಡಿವೈಸ್ ದಟ್ ಟ್ರಾನ್ಸ್ಫಾರ್ಮ್ಸ್ ಇನ್ಪುಟ್ ಫೋರ್ಸಸ್ ಅಂಡ್ ಮೊಮೆಂಟ್ ಇಂಟು ಎ ಡಿಸೈರ್ಡ್ ಸೆಟ್ ಆಫ್ ಔಟ್ಪುಟ್ ಫೋರ್ಸ್ ಅಂಡ್ ಮೊಮೆಂಟ್. ಅಂದ್ರೆ ಒಂದು ಇನ್ಪುಟ್ ಫೋರ್ಸ್ ಏನೋ ಒಂದು ಫೋರ್ಸ್ ನ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಆ ಇನ್ಪುಟ್ ಫೋರ್ಸ್ ಅನ್ನು ಔಟ್ಪುಟ್ ಆಗಿ ಯಾವ್ದೋ ಒಂದು ರೀತಿಯಲ್ಲಿ ನಾವು ಮಿಷನ್ಸ್ ಯೂಸ್ ಮಾಡ್ಕೊಂಡು ಔಟ್ಪುಟ್ ತಗೊಂತೀವಿ. ಲೈಕ್ ಈಗ ಎಂಜಿನ್ಸ್ ತಗೊಳ್ಳೋಣ. ಎಂಜಿನ್ಸ್ ಅಲ್ಲಿ ನಾವು ಫ್ಯೂಯಲ್ ಹಾಕ್ತಿವಿ. ಸೊ ಅದು ಫ್ಯೂಯಲ್ ಬರ್ನ್ ಆಗೋದು ಇನ್ಪುಟ್, ಔಟ್ಪುಟ್ ಬಂದು ಗಾಡಿ ಮೂವ್ ಆಗೋದು. ಆ ರೀತಿಯಲ್ಲಿ ಮೆಕ್ಯಾನಿಸಮ್ಸ್ ವರ್ಕ್ ಆಗುತ್ತೆ. ಸ್ಟಾರ್ಟ್ ಮಾಡ್ಲಾ? ಹಲೋ, ಸ್ಟಾರ್ಟ್. ಸೊ ಈಗ ಕಾಮನ್ ಟೈಪ್ಸ್ ಆಫ್ ಮೆಕ್ಯಾನಿಸಮ್ಸ್ ನೋಡೋಣ. ಈ ಆಟೋಮೆಟಾ ಟಾಯ್ಸ್ ಅಲ್ಲಿ ಸಿಂಪಲ್ ಮೆಕ್ಯಾನಿಸಮ್ಸ್ ಯೂಸ್ ಮಾಡಕ್ ಆಗೋದು ನಮ್ ಕೈಯಲ್ಲಿ. ಸೊ ಕಾಂಪ್ಲೆಕ್ಸ್ ಆಗಿರೋ ಮೆಕ್ಯಾನಿಸಮ್ಸ್ ಯಾವ್ದು ಯೂಸ್ ಮಾಡಕ್ ಆಗಲ್ಲ. ಸೊ ಬೇಸಿಕ್ಸ್ ತಿಳ್ಕೊಬೇಕಂದ್ರೆ ಈ ಆಟೋಮೆಟಾ ಟಾಯ್ಸ್ ತರ ಮಾಡೆಲ್ಸ್ ಮಾಡ್ಕೊಂಡು ಬೇಸಿಕ್ ಮೆಕ್ಯಾನಿಸಮ್ಸ್ ನಮ್ಗೆ ತಿಳ್ಕೊಬಹುದು. ಸೊ ಆ ರೀತಿ ಮೆಕ್ಯಾನಿಸಮ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಕ್ಯಾಮ್ಸ್ ಮೆಕ್ಯಾನಿಸಮ್, ಕ್ರ್ಯಾಂಕ್ಸ್ ಮೆಕ್ಯಾನಿಸಮ್ ಮತ್ತೆ ಗಿಯರ್ಸ್ ಮೆಕ್ಯಾನಿಸಮ್. ಸೊ ಈಗ ಈ 3 ಟೈಪ್ಸ್ ಅನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ. ಇದು ಬಿಟ್ಟು ಬೇರೆ ತುಂಬಾ ಟೈಪ್ಸ್ ಆಫ್ ಮೆಕ್ಯಾನಿಸಮ್ಸ್ ಇದೆ. ಸೊ ಅಷ್ಟೇನು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋದು ಇವಾಗ ಬೇಡ. ಬೇರೆ ಏನೋ ಇನ್ನೊಂದು ಪ್ರಾಜೆಕ್ಟ್ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಬೇಸಿಕ್ ಆಗಿರೋ ಕ್ಯಾಮ್ಸ್, ಕ್ರ್ಯಾಂಕ್ಸ್ ಮತ್ತೆ ಗಿಯರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಮ್ಸ್ ಅಂಡ್ ಫಾಲೋವರ್ಸ್. The cam and follower mechanism consists of a shaped cam that imparts motion to a follower, converting rotary motion into useful linear or oscillating moments in machinery. ಅಂದ್ರೆ ಈ ಕ್ಯಾಮ್ ಇದನ್ನು ನಾವು ಕ್ಯಾಮ್ ಅಂತ ಕರಿತೀವಿ. ಓಕೆನಾ? ಸೊ ಈ ಕ್ಯಾಮ್ದು ಶೇಪ್ ಅನ್ನು ಫಾಲೋ ಮಾಡ್ತಾ ಈ ಫಾಲೋವರ್ಸ್ ಹೋಗುತ್ತೆ. ಇದು ಫಾಲೋವರ್ಸ್. ಸೊ ಇದು ಫಾಲೋವರ್ಸ್ ಮತ್ತೆ ಇದು ಕ್ಯಾಮ್. ಸೊ ಈಗ ಏನಾಗ್ತಿದೆ, ಇಲ್ಲಿ ಸಮ್ ಅಮೌಂಟ್ ಆಫ್ ಫೋರ್ಸ್ ಇನ್ಪುಟ್ ಆಗಿದೆ. ಅದರಿಂದ ಈ ರೋಟರಿ ಮೋಷನ್ ಬಂದು ಲೀನಿಯರ್ ಮೋಷನ್ಗೆ ಕನ್ವರ್ಟ್ ಆಗ್ತದೆ. ಸೊ ಆ ಲೀನಿಯರ್ ಮೋಷನ್ ಯಾವ್ದಕ್ಕೆ ಡಿಪೆಂಡೆಂಟ್ ಆಗಿದೆ? ಕ್ಯಾಮ್ ಅದು ಶೇಪ್ ಇದೆ ಅಲ್ವಾ? ಸೊ ಆ ಶೇಪ್ ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯಲ್ಲಿ ಕ್ಯಾಮ್ದು ಮೂಮೆಂಟ್ ಆಗೋದು, ಅಪ್ ಅಂಡ್ ಡೌನ್ ಮೂಮೆಂಟ್. ಸೊ ಇದೇ ರೀತಿಯಲ್ಲಿ ನಮ್ಗೆ ಎಷ್ಟು ಹೈಟ್ ಗೆ ಫಾಲೋವರ್ ಹೋಗ್ಬೇಕು ಅಷ್ಟು ಹೈಟಿಗೆ ನಮ್ಗೆ ಈ ಕ್ಯಾಮ್ ನ ಸೆಟ್ ಮಾಡ್ಕೊಬಹುದು. ಮತ್ತೆ ಯಾವ ಪ್ರಕಾರ ನಿಮ್ಗೆ ಮೂಮೆಂಟ್ ಬೇಕು ಫಾಲೋವರ್ದು, ಆ ಪ್ರಕಾರ ನಮ್ಗೆ ಡಿಸೈನ್ ಮಾಡ್ಕೊಂಡು ಕ್ಯಾಮ್ ಸೆಟ್ ಮಾಡ್ಕೊಬಹುದು. ಸೊ ಇದೇ ರೀತಿಯಲ್ಲಿ ನಾವು ಒಂದು ಬೇಸಿಕ್ ಯು ಬೆಂಡ್ ಕೊಟ್ಟು ನಮ್ಮ ಇವತ್ತಿನ ಪ್ರಾಜೆಕ್ಟ್ ಅಲ್ಲಿ
ಕ್ಯಾಮ್ ಸೆಟ್ ಮಾಡಿರ್ತೀವಿ ನಮಗೆ ಬೇಕಾಗಿರೋ ಮೊಮೆಂಟ್ ಸಿಗೋದಕ್ಕೋಸ್ಕರ. ಸೊ ಕ್ಯಾಮ್ಸ್ ಮತ್ತೆ ಫಾಲೋವರ್ಸ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಕ್ರ್ಯಾಂಕ್ಸ್ ಬಗ್ಗೆ ನೋಡೋಣ. ಕ್ರ್ಯಾಂಕ್ ಮೆಕ್ಯಾನಿಸಮ್. A crank mechanism is a mechanical setup comprising a crankshaft and connecting rod, where the rotary motion of the crankshaft is transformed into reciprocating motion by the connected rod, commonly used in engines and machinery. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದು ಇಂಜಿನ್ ಹೆಡ್ ಆಗಿರುತ್ತೆ. ಇಂಜಿನ್ ಹೆಡ್ ಒಳಗೆ ಪಿಸ್ಟನ್ ಇರುತ್ತೆ. ಅದು ಮೂಮೆಂಟ್ ಆಗೋದನ್ನು ಸ್ಲೈಡರ್ ಅಂತ ಹೇಳ್ತೀವಿ. ಮೂಮೆಂಟ್ ಲೆಫ್ಟ್ ಅಂಡ್ ರೈಟ್ ಮೂಮೆಂಟ್ ಟು ಅಂಡ್ ಫ್ರೋ ಮೋಷನ್ಸ್ ಆಗ್ತಿದೆ ಅಲ್ಲ, ಸೊ ಅದು ಸ್ಲೈಡರ್ ಮೆಕ್ಯಾನಿಸಮ್ ಆಗುತ್ತೆ. ಸೊ ಆ ಮೆಕ್ಯಾನಿಸಮ್ ನ ಕ್ಯಾರಿ ಮಾಡೋದಕ್ಕೋಸ್ಕರ ಒಂದು ಕನೆಕ್ಟಿಂಗ್ ರಾಡ್ ಕೊಟ್ಟಿದೀವಿ. ಕನೆಕ್ಟಿಂಗ್ ರಾಡ್ ಅಂದ್ರೆ ಈ ಎರಡು ಕಾಂಪೋನೆಂಟ್ಸ್ ಇದೆ ಅಲ್ಲ, ಪಿಸ್ಟನ್ ಮತ್ತೆ ಕ್ರ್ಯಾಂಕು. ಸೊ ಇದೆರಡನ್ನೂ ಕನೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಇದು ಲಿಂಕ್ ಕೊಟ್ಟಿರ್ತೀವಿ. ಇದು ಲಿಂಕು. ಸೊ ಈ ಲಿಂಕು ಪಿಸ್ಟನ್ ಕನೆಕ್ಟ್ ಆಗಿರುತ್ತೆ ಮತ್ತೆ ಕ್ರ್ಯಾಂಕ್ ಕನೆಕ್ಟ್ ಆಗಿರುತ್ತೆ. ಸೊ ಈ ಕ್ರ್ಯಾಂಕ್ ತಿರುಗ್ತಿದೆ ಅಲ್ಲ, ಕ್ರ್ಯಾಂಕ್ ತಿರುಗೋ ಡೈರೆಕ್ಷನ್ಗೆ ಇದು ಟು ಅಂಡ್ ಫ್ರೋ ಮೋಷನ್ ಆಗ್ತಿದೆ. ಅದು ಅಲ್ಲ, ಇದು ವೈಸ್ ವರ್ಸಾನು ಮಾಡಬಹುದು. ಸೊ ಇಲ್ಲಿ ನಾವು ಫ್ಯೂಯಲ್ ಇಂಜೆಕ್ಟ್ ಮಾಡ್ತೀವಿ, ಫ್ಯೂಯಲ್ ಬರ್ಸ್ಟ್ ಆಗುತ್ತೆ. ಸೊ ಆಗ ಪಿಸ್ಟನ್ ಕೆಳಗೆ ಹೋಗುತ್ತೆ, ಕ್ರ್ಯಾಂಕ್ ಶಾಫ್ಟ್ ತಿರುಗುತ್ತೆ. ಸೊ ಇದು ಟೂ ವೇಸ್ಗೂ ಕನ್ವರ್ಟ್ ಮಾಡ್ಕೊಬಹುದು. ಇದನ್ನ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತೀವಿ. ನೆಕ್ಸ್ಟ್ ಗಿಯರ್ ಮೆಕ್ಯಾನಿಸಮ್. ಸೊ ಗಿಯರ್ ಮೆಕ್ಯಾನಿಸಮ್ ನಾವು ನಮ್ಮ ಪ್ರೀವಿಯಸ್ ಸೆಷನ್ ಅಲ್ಲೂ ನೋಡಿರ್ತೀವಿ. ಯಾವಾಗ ಡ್ರಾಯಿಂಗ್ ಮಿಷನ್ ಯೂಸಿಂಗ್ ಗಿಯರ್ಸ್ ಅಂತ ಒಂದು ಟಾಪಿಕ್ ಮಾಡಿದ್ರಲ್ಲ, ಸೊ ಆ ಟಾಪಿಕ್ ಅಲ್ಲೂ ನಾವು ಗಿಯರ್ ಮೆಕ್ಯಾನಿಸಮ್ ಯೂಸ್ ಮಾಡಿದ್ರಿ. ಸೊ ಗಿಯರ್ ಮೆಕ್ಯಾನಿಸಮ್ ಅಂದ್ರೆ ಏನು? ಸೊ ಇದು ಡ್ರೈವರ್ ಗಿಯರ್ ಅಂತೀವಿ. ಡ್ರೈವರ್ ಗಿಯರ್ ಅಂದ್ರೆ ಎಲ್ಲಿಂದ ಪವರ್ ಇನ್ಪುಟ್ ಕೊಡ್ತೀವೋ ಅದನ್ನ ಡ್ರೈವರ್ ಗಿಯರ್ ಅಂತೀವಿ. ಪವರ್ ನ ಯೂಟಿಲೈಸ್ ಮಾಡ್ಕೊಂಡು ತಿರುಗೋ ಗಿಯರ್ ನ ನಾವು ಡ್ರಿವೆನ್ ಗಿಯರ್ ಅಂತೀವಿ. ಸೊ ಈಗ ಡ್ರೈವರ್ ಗಿಯರ್ ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗ್ತಿದೆ ಅಲ್ಲ, ಸೊ ಡ್ರಿವನ್ ಗಿಯರ್ ಯಾವ ರೀತಿ ತಿರುಗುತ್ತೆ? ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗುತ್ತೆ. ಇದೇ ರೀತಿ ನಮ್ಗೆ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಂದ್ರೂ ಕೂಡ ಇನ್ನೊಂದು ಗಿಯರ್ ಇಲ್ಲಿ ಕೊಡ್ಬೋದು. ಇಲ್ಲಿ ಗಿಯರ್ ಕೊಟ್ಟಾಗ ನಮ್ಗೆ ಮತ್ತೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಗಿಯರ್ ತಿರುಗೋ ತರ ನಮ್ಗೆ ಸೆಟಪ್ ಮಾಡ್ಕೊಬಹುದು. ಸೊ ಇದು ಬಂದು ಬೆವೆಲ್ ಗಿಯರ್ಸ್ ಅಂತ ಹೇಳ್ತೀವಿ. ಬೆವೆಲ್ ಗಿಯರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು 90 ಡಿಗ್ರಿಯಲ್ಲಿ ಟ್ರಾನ್ಸ್ಮಿಷನ್ ನಡಿಬೇಕಂದ್ರೆ. ಸೊ ಈಗ ನನಗೆ ಹಾರಿಜಾಂಟಲ್ ಬರ್ತಾ ಇದೆ, ಅದನ್ನ ವರ್ಟಿಕಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು ಬೆವೆಲ್ ಗಿಯರ್ಸ್ ಯೂಸ್ ಮಾಡ್ತೀವಿ. ಮತ್ತೆ ಗಿಯರ್ಸ್ ನ ಇನ್ನೊಂದು ಯೂಸ್ ಏನಂದ್ರೆ ನಮಗೆ ಸ್ಪೀಡು ಮತ್ತೆ ಟಾರ್ಕ್ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ನಮ್ಮ ಸ್ಪ್ರಾಕೆಟ್ ಎಷ್ಟು ಚಿಕ್ಕದಾಗಿರುತ್ತೋ ಅದಕ್ಕೆ ಟೀತ್ಸ್ ಕಡಿಮೆ ಇರುತ್ತೆ. ಅದರಿಂದಾಗಿ ಸ್ಮಾಲರ್ ದ ಸ್ಪ್ರಾಕೆಟ್ ವಿಲ್ ಗೆಟ್ ದ ಹೈಯರ್ ಸ್ಪೀಡ್. ಅಂದ್ರೆ ಎಷ್ಟು ಚಿಕ್ಕದಾಗಿರುತ್ತೋ ಸ್ಪ್ರಾಕೆಟ್ ನಮಗೆ ಅಷ್ಟು ಸ್ಪೀಡ್ ಸಿಗುತ್ತೆ. ಈಗ ಸ್ಪ್ರಾಕೆಟ್ ಡಯಾಮೀಟರ್ ದೊಡ್ಡದಾಗಿದ್ರೆ ಟೀತ್ಸ್ ದೊಡ್ಡದಾಗಿರುತ್ತೆ. ಅದರಿಂದ ಏನಾಗುತ್ತೆ, ಅದು ಫುಲ್ 360 ಡಿಗ್ರಿ ತಿರುಗೋದಕ್ಕೋಸ್ಕರ ಟೈಮ್ ತುಂಬಾ ತಗೊಳುತ್ತೆ ದೊಡ್ಡ ಸ್ಪ್ರಾಕೆಟ್. ಅವಾಗ ನಮ್ಗೆ ಇಂಜಿನ್ದು ಮೋಸ್ಟ್ ಆಫ್ ದಿ ಪವರ್ ಟಾರ್ಕ್ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಫಸ್ಟ್ ಗಿಯರ್ಸ್ ಅಲ್ಲಿ ಯಾವಾಗ್ಲೂ ನಮ್ಗೆ ದೊಡ್ಡ ದೊಡ್ಡ ಸ್ಪ್ರಾಕೆಟ್ ಕೊಟ್ಟಿರ್ತಾರೆ. ನಮ್ ಸೈಕಲ್ಸ್ ನೋಡ್ಬೋದು, ಗಿಯರ್ ಸೈಕಲ್ಸ್ ಇದೆ ಅಲ್ಲ, ಸೊ ನಾವು ಫಸ್ಟ್ ಗಿಯರ್ ಅಲ್ಲಿ ಹಾಕೊಂಡು ಓಡಿಸುವಾಗ ನಮ್ಗೆ ಪೆಡಲ್ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ಅದೇ ನಾವು 6th ಗೇರ್ ಅಲ್ಲಿ ಓಡಿಸಿದಾಗ ಪೆಡಲಿಂಗ್ ಈಸಿ ಆಗಿರುತ್ತೆ. ಆದ್ರೆ ಇದು ನಮ್ನ ಕ್ಯಾರಿ ಮಾಡೋಷ್ಟು ಪವರು ಆ 6th ಗೇರ್ ಇರಲ್ಲ. ಅದರಿಂದಾಗಿ ದೊಡ್ಡ ಸ್ಪ್ರಾಕೆಟ್ ಹಾಕೊಂಡು ನಾವು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅಷ್ಟು ಟಾರ್ಕ್ ಸಿಗುತ್ತೆ. ಟಾರ್ಕ್ ಸಿಕ್ಕಿದಾಗ ಏನಾಗುತ್ತೆ, ನಮ್ಗೆ ಆ ಮೊಮೆಂಟಮ್ ಕ್ಯಾರಿ ಮಾಡ್ಕೊಂಡು ನಂತರ ನಮ್ಗೆ ಗಿಯರ್ ನ ಶಿಫ್ಟ್ ಮಾಡ್ಕೊಂಡು ಸ್ಪೀಡ್ ಗೆ ಕನ್ವರ್ಟ್ ಮಾಡ್ಕೊಬಹುದು. ನಾವು ಸಪ್ಲೈ ಮಾಡೋ ಇನ್ಪುಟ್ ಪವರ್ ನ ಮಲ್ಟಿಪಲ್ ಟೈಮ್ಸ್ ಆಫ್ ಸ್ಪೀಡ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ಚಿಕ್ಕ ಸ್ಪ್ರಾಕೆಟ್ ಯೂಸ್ ಮಾಡ್ತೀವಿ. ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ. ಸೊ ಈಗ ಎಲ್ಲಾ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ರ ಅನ್ಕೊಂತೀನಿ. ಓಕೆನಾ? ನಾನೀಗ ಅನ್ಮ್ಯೂಟ್ ಮಾಡಕ್ ಬಿಡ್ತೀನಿ ನಿಮ್ನ. ನಿಮ್ಗೀಗ ಅನ್ಮ್ಯೂಟ್ ಮಾಡ್ಕೊಬಹುದು. ನನ್ ಕ್ವೆಶನ್ ಸಿಂಪಲ್. ನೋ ಮೆಕ್ಯಾನಿಸಮ್ ಇದಿಲ್ಲ ಅಂದ್ರೆ ಏನಾಗ್ತಿತ್ತು? ಯಾರಾದ್ರು ಆನ್ಸರ್ ಮಾಡ್ತೀರಾ? ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಟಾಕ್. ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು ನಿಮ್ಗೀಗ. ಹಲೋ ಸರ್. ಹಾ ಸರ್, ಮೆಕ್ಯಾನಿಸಮ್ ಇದ್ದಿಲ್ಲ ಅಂದ್ರೆ ನಮ್ಮ ದಿನದ ನಡವಳಿಕೆ ಯಾವ ರೀತಿಯಲ್ಲಿ ಇರ್ತಿತ್ತು?
What if there was no First mechanism? invention of man, wheel. Sir? Sir, wheel invention. Wheel is a part of transmission. Sir. ಸರ್ ಮೆಕ್ಯಾನಿಸಮ್ ಇರ್ಲಿಲ್ಲ ಅಂದ್ರೆ ನಮ್ದು ಯಾವ್ದು ಕೆಲಸ ಆಗ್ತಿರಲಿಲ್ಲ ಸರ್. ಹೌದಲ್ಲ ಸರ್? ಹೌದು ಈಗ ಸರ್. ಮೆಕ್ಯಾನಿಸಮ್ ಅಂದ್ರೆ ಎಷ್ಟು ದೊಡ್ಡ ಇನ್ವೆನ್ಷನ್ ಅಲ್ಲ ಸರ್? ಎಸ್ 100%. ಎಸ್ ಸರ್. ಸೊ ದಟ್ ಸಿಂಪಲ್. ಇವಾಗ ಸರ್ ಹೇಳ್ದಂಗೆ ಮೆಕ್ಯಾನಿಸಮ್ ಇಲ್ದೇ ಇದ್ದಿದ್ರೆ ಹಲೋ ನಮ್ಮ ಸರ್. ಈ ಲೋಕನೇ ನಿಂತೋಗ್ಬಿಡ್ತಿತ್ತು. ಯಾವ್ದೋ ಒಂದು ಮೂಮೆಂಟ್ ಓಕೆ, ಕೇಳಿಸ್ತಿದ್ಯಾ ನಿಮ್ಗೆಲ್ಲ? ಓಕೆ, ಅನ್ಮ್ಯೂಟ್ ಆಗೋಯ್ತು. ಫೈನ್. ಈಗ ಮೆಕ್ಯಾನಿಸಮ್ ಇಲ್ದೇ ಇದ್ದಿದ್ರೆ ಕಂಪ್ಲೀಟ್ ವರ್ಲ್ಡ್ ಒಂದು ಸ್ಟೇಷನರಿ ಆಬ್ಜೆಕ್ಟ್ ತರ ಆಗ್ತಿತ್ತು. ನಮ್ಗೆ ಇವಾಗ ಇಲ್ಲಿಂದ ನಮ್ಗೆ ಊರಿಗೆ ಹೋಗ್ಬೇಕಂದ್ರೂ ಕೂಡ ಕಾರ್ ಬೇಕು. ಕಾರಲ್ಲಿ ಏನ್ ನಡೀತಿದೆ? ಮೆಕ್ಯಾನಿಸಮ್ ಇದೆ. ನಮ್ ಕೈಯಲ್ಲಿ ಕಟ್ಟೋ ವಾಚ್ ಅಲ್ಲಿ ಒಂದ್ ಮೆಕ್ಯಾನಿಸಮ್ ಇದೆ. ಮೆಕ್ಯಾನಿಸಮ್ ಇಲ್ದೇ ಇದ್ದಿದ್ರೆ ನಮ್ ಫ್ಯಾನ್ ಇರ್ತಿದ್ದಿಲ್ಲ. ಈಗ ಯೂಸ್ ಮಾಡೋ ಗ್ರೈಂಡರ್ಸ್, ಮಿಕ್ಸಿ ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಇರ್ತಿದ್ದಿಲ್ಲ. ಸೊ ಮೆಕ್ಯಾನಿಸಮ್ ಇಸ್ ಎ ಮೇಜರ್ ಪಾರ್ಟ್ ಇನ್ ಅವರ್ ಡೈಲಿ ಲೈಫ್. ಸೊ ಇವಾಗ ಕಾರ್ ಇಲ್ದೇ ಇದ್ದಿದ್ರೆ ನಾವು ಸುಮ್ನೆ ಒಂದು ಚಾರ್ಜಿಂಗ್ ಮಾಡ್ಕೊಂಡು ಕಾರ್ ತರ ಈ ರೀತಿ ಎತ್ಕೊಂಡು ಓಡಾಡ್ತಾ ಇರ್ಬೇಕು. ಇಲ್ಲಾಂದ್ರೆ ಈ ಮನುಷ್ಯ ತಲ್ಕೊಂಡ್ ಓಡಾಡ್ತಾವ್ರಲ್ಲ, ಏಷ್ಯನ್ ಟೈಮ್ಸ್ ಅಲ್ಲಿ ಈ ರೀತಿಯಲ್ಲೇ ಬುಲೆಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರಿ. ಬುಲೆಟ್ ಕಾರ್ಡ್ಸ್ ಮಾಡೋದಕ್ಕೂ ಒಂದ್ ಮೆಕ್ಯಾನಿಸಮ್ ಇತ್ತು. ಅದ್ರಲ್ಲಿ ಹೆಂಗ್ ನಡೆಯುತ್ತೆ? ಇದು ಎಮ್ಮೆನ ಕಟ್ಟಿರ್ತೀವಿ. ಎಮ್ಮೆಯಿಂದ ಬರೋ ಪವರ್ ನ ವೀಲ್ ಟ್ರಾನ್ಸ್ಮಿಟ್ ಆಗ್ಬಿಟ್ಟು ನಡೀತಾ ಇತ್ತು. ಸೊ ಈಗ ಗಿಯರ್ಸು ಆ ಡಿಫ್ರೆಂಟ್ ಕೈಂಡ್ ಆಫ್ ಮೆಕ್ಯಾನಿಸಮ್ಸ್ ಬಂದಾಗ ಸೊ ಅದೆಲ್ಲ ಒಂದ್ ಸ್ವಲ್ಪ ಈಸಿ ಆಯ್ತು. ಓಕೆ, ಈಗ ಮತ್ತೆ ನಿಮ್ಗೂ ಅನ್ಮ್ಯೂಟ್ ಮಾಡ್ಕೊಬಹುದು. ವೇರ್ ಕ್ಯಾನ್ ಯು ಫೈಂಡ್ ಆಲ್ ದೀಸ್ ಮೆಕ್ಯಾನಿಸಮ್ ಪುಟ್ ಇನ್ ಆಕ್ಷನ್ ಟುಗೆದರ್? ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಅನ್ಮ್ಯೂಟ್ ಮಾಡ್ಬೋದು ಈಗ. ಸರ್, ಇನ್ ದ ಇಂಜಿನ್ ಆಫ್ ದ ಕಾರ್. ಹಾ, ಎಸ್ ಸರ್. ಕಾರ್ ಇಂಜಿನ್ ಅಲ್ಲ ಸರ್? ಸರ್ ಹಾ, ಸರ್ ಡಿಸಿ ಮೋಟಾರ್ ಅಲ್ಲೂ ನೋಡ್ಬೋದು ಸರ್ ನಾವು. ಡಿಸಿ ಮೋಟರ್ ಅಲ್ಲ. ಡಿಸಿ ಮೋಟರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸರ್ ಇವಾಗ ಕರೆಂಟ್ ಕೊಟ್ರೆ ಹಾ ಇವಾಗ ತಿರುಗುತ್ತಲ್ಲ ಸರ್ ಅದು. ತಿರುಗುತ್ತೆ. ನಾನೀಗ ನಿನ್ಗೆ 3 ಮೆಕ್ಯಾನಿಸಮ್ ತೋರಿಸ್ದೆ. ಯಾವುದು? ಕ್ಯಾಮ್ ಮೆಕ್ಯಾನಿಸಮು, ಎಸ್ ಸರ್. ಕ್ರಾಂಕ್ ಮೆಕ್ಯಾನಿಸಮು, ಮತ್ತೆ ಇನ್ನೊಂದು ಯಾವುದು? ಗಿಯರ್ ಮೆಕ್ಯಾನಿಸಮ್. ಸೊ 3 ಟೈಪ್ಸ್ ಆಫ್ ಮೆಕ್ಯಾನಿಸಮ್ ತೋರಿಸ್ದೆ. ಇನ್ನ ಬೇಜಾನ್ ಮೆಕ್ಯಾನಿಸಮ್ಸ್ ಇದೆ. ಸೊ ನಾವು ಇವಾಗ ಬರೀ ಈ ಪ್ರಾಜೆಕ್ಟ್ ಅಲ್ಲಿ ಯಾವ ಮೆಕ್ಯಾನಿಸಮ್ ಯೂಸ್ ಮಾಡಿದ್ವಿ ಅದ್ರ ಮಾತ್ರ ಡಿಫೈನ್ ಮಾಡಿದ್ವಿ. ಮುಂದಿನ ಸೆಷನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಕ್ಯಾನಿಸಮ್ ನಾನು ಕಲಿಬಹುದು. ಓಕೆ, ಆ 3 ಮೆಕ್ಯಾನಿಸಮ್ ಡಿಸಿ ಮೋಟರ್ ಅಲ್ಲಿ ಹೆಂಗ್ ವರ್ಕ್ ಆಗ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ನಿನ್ನ ಹೆಸರು ಹೇಳು. ಯಾರು ಮಾತಾಡ್ತಿರೋದು? ಪೃಥ್ವಿ. ಪೃಥ್ವಿ. ಎಸ್ ಸರ್. ಓಕೆ, ಈಗ ಎಕ್ಸ್ಪ್ಲೈನ್ ಮಾಡ್ಬೋದಾ ಈ ಮಾಡಿ ಮೆಕ್ಯಾನಿಸಮ್? ಮೆಕ್ಯಾನಿಸಮ್ ನ ನಾವು ಬೈಕಲ್ಲಿ ನೋಡ್ಬೋದು ಸರ್. ಬೈಕ್ ಅಲ್ಲಿ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ನಿನ್ಗೆ ಏನ್ ಐಡಿಯಾ ಇದೆ ಹೇಳು. ಕರೆಕ್ಟಾ ಇಲ್ಲ ಸೆಕೆಂಡ್ರಿ? ಗೇರ್ ಸೈಕಲ್. ಗೇರ್ಸ್ ಅಲ್ಲ, ಗೇರ್ ಸೈಕಲ್ ಅಲ್ಲೂ ಯೂಸ್ ಮಾಡ್ತೀವಿ ಸರ್. ಎಲ್ಲಿ? ಗೇರ್ ಸೈಕಲ್. ಗೇರ್ ಸೈಕಲ್ ಅಲ್ಲಿ ಯೂಸ್ ಮಾಡ್ತೀವಿ. ಗೇರ್ ಸೈಕಲ್ ಅಲ್ಲಿ ನಿನ್ಗೆ ಕ್ಯಾಮ್ ಮೆಕ್ಯಾನಿಸಮ್ ಬರುತ್ತಾ? ಕ್ಯಾಮ್ ಮೆಕ್ಯಾನಿಸಮ್ ಬರುತ್ತಾ ಇದ್ರಲ್ಲಿ ಗೇರ್ ಸೈಕಲ್ ಅಲ್ಲಿ? ಅದ್ರ ಬರೀ ಟ್ರಾನ್ಸ್ಮಿಷನ್ ತಾನೇ ಆಗ್ತಿದೆ, ಡಿಫ್ರೆಂಟ್ ಟೈಪ್ ಆಫ್ ಗೇರ್ಸ್. ಅಲ್ಲಿ ನಿಮ್ಗೆ ಏನ್ ನೋಡ್ಬೋದಂದ್ರೆ ನಿಮ್ ಚೈನ್ ಬಂದು ದೊಡ್ಡ ಸ್ಪ್ರಾಕೆಟ್ ಅಲ್ಲಿ ಇದ್ದಾಗ ನಿಮ್ಗೆ ಪೆಡಲ್ ಟೈಟ್ ಆಗಿರುತ್ತೆ, ಗೊತ್ತಾ? ಹಲೋ ತಾನೆ? ದೊಡ್ಡ ಸ್ಪ್ರಾಕೆಟ್ ಅಲ್ಲಿ ಇದ್ದಾಗ ನಿಮ್ ಪೆಡಲ್ ಟೈಟ್ ಆಗಿರುತ್ತೆ. ಯಾಕೆ? ನಿಮ್ ತುಂಬಾ ಪವರ್ ಕೊಡ್ಬೇಕು. ಆ ಪವರ್ ಎಲ್ಲ ಕಂಪ್ಲೀಟ್ ಆಗಿ ಟಾರ್ಕ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಅದೇ ಚೈನ್ ಬಂದು ಲಾಸ್ಟ್ 6th ಗೇರ್ ಅಲ್ಲಿ ಬಿದ್ದಾಗ ನಿನ್ನ ಇದು
ಪೆಡಲ್ ತುಂಬಾ ಲೂಸ್ ಆಗಿರುತ್ತೆ, ಫ್ರೀ ಆಗಿರುತ್ತೆ. ಯಾಕೆ? ಆಗಿರುತ್ತೆ ಸರ್. ಹಾ ಅದರ ರೀಸನ್ ಬಂದು ನಮ್ಗೆ ಅದೇ ನೀನ್ ಫಸ್ಟ್ ಗೇರ್ ಅಲ್ಲಿ ಹೋದಾಗ ನಿನ್ಗೆ ಅಷ್ಟು ಸ್ಪೀಡ್ ಅಪ್ಟೈನ್ ಮಾಡಕ್ಕಾಗಲ್ಲ. ಮೇ ಬಿ 10-20 km/h ಸಿಗ್ಬೋದು. ಸೊ ಅದೇ 6th ಗೇರ್ ಅಲ್ಲಿ ಹಾಕೊಂಡು ಒಂದ್ ಸರ್ಟೇನ್ ಡಿಸ್ಟೆನ್ಸ್ ಟಾರ್ಕ್ ಯೂಸ್ ಮಾಡಿ ಚಕ್ ಅಂತ 6th ಗೇರ್ಗೆ ಶಿಫ್ಟ್ ಮಾಡಿ ಯೂಸ್ ಮಾಡಿದಾಗ ನಿಮ್ ಒಂದ್ 40 km 50 km/h ಸೈಕಲ್ ಅಪ್ಟೈನ್ ಮಾಡ್ಬೋದಲ್ಲ. ಸೊ ಅದೇ ಬೇಸಿಕ್ ಕಾನ್ಸೆಪ್ಟ್. ಯಾವ ಗೇರ್ ಅಲ್ಲಿ ಹಾಕಿದಾಗ ಯಾವ ರೀತಿಯಲ್ಲಿ ನಿಮ್ಗೆ ವರ್ಕ್ ಆಗ್ತಿದೆ, ಎಷ್ಟು ಪವರ್ ಬೇಕಾಗಿದೆ. ಸೊ ಈ ಡೇ ಟು ಡೇ ಲೈಫ್ ಅಲ್ಲಿ ಎಂತ ಮೆಕ್ಯಾನಿಸಮ್ಸ್ ಇದೆ ಅಂತ ಒಂದ್ ಸ್ವಲ್ಪ ತಲೆ ಓಡಿಸಿದ್ರೇನೆ ಗೊತ್ತಾಗ್ಬಿಡುತ್ತೆ ಮೆಕ್ಯಾನಿಸಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ, ಅಲ್ವಾ? ಸೊ ಈಗ ನನ್ನ ಕ್ವೆಶನ್ ಏನು, ವೇರ್ ಕ್ಯಾನ್ ವಿ ಫೈಂಡ್ ಆಲ್ ದೀಸ್ ಮೆಕ್ಯಾನಿಸಮ್ಸ್ ಪುಟ್ ಇನ್ ಆಕ್ಷನ್ ಟುಗೆದರ್? ಸಿಂಪಲ್. ಒಂದ್ ಎಕ್ಸಾಂಪಲ್ ಕೊಡಿ, ಎಲ್ಲಿ ನೋಡಿರ್ತೀರ ಎಲ್ಲ ಮೆಕ್ಯಾನಿಸಮ್ ವರ್ಕ್ ಆಗೋ ತರ? ಓಕೆ, ಎಲ್ಲ ಈಗ ಅನ್ಮ್ಯೂಟ್ ಮಾಡ್ಬೋದು. ಒಂದ್ ಆನ್ಸರ್ ಹೇಳ್ಬಿಟ್ರೆ ಸಾಕು. ಹ್ಯಾಂಡ್ ಪಂಪ್ ಸರ್. ಲ್ಯಾಪ್ಟಾಪ್ ಅಲ್ಲಿ ಹೆಂಗೋ? ಹ್ಯಾಂಡ್ ಪಂಪ್ ಎಲ್ಲಿ? ಹ್ಯಾಂಡ್ ಪಂಪ್ ಹ್ಯಾಂಡ್ ಕಫ್. ಓಕೆ, ಹ್ಯಾಂಡ್ ಪಂಪ್ ಸರ್. ಇಲ್ಲ ಫೈನ್. ಸರಿ, ಟೈಮ್ ವೇಸ್ಟ್ ಸರ್ ಮಾಡೋದು ಸರ್ ಬೇಡ. ಸರ್ ಹಾ ಸರ್ ಹಾ ಕ್ರ್ಯಾಂಕ್ ಏರ್ಟೆಲ್ ನರಸಾಪುರ ಹಾ ಕ್ರ್ಯಾಂಕ್ ಶಾಪ್ ನ ಪಿಸ್ಟನ್ ಅಲ್ಲಿ ನೋಡ್ತೀವಿ ಸರ್. ಕ್ರಾಂಕ್ ಮೆಕ್ಯಾನಿಸಮ್ ಪಿಸ್ಟನ್ ಅಲ್ಲಿ ನೋಡ್ತೀವಿ. ಆ ಪಿಸ್ಟನ್ ಫುಲ್ ಪಾರ್ಟ್ ಏನಂತೀಯ? ಸರ್ ಇಂಜಿನ್. ಇಂಜಿನ್ ಅಲ್ಲಿ ನಮ್ಗೆ ಎಲ್ಲಾ ಮೆಕ್ಯಾನಿಸಮ್ ನೋಡ್ಬೋದಲ್ಲ. ಎಸ್ ಸರ್. ಸೊ ನೆಕ್ಸ್ಟ್, ಓಕೆ, ಈಗ ಎಲ್ರನ್ನ ಮ್ಯೂಟ್ ಮಾಡ್ತೀನಿ ನಾನು. ಜಾಯಿಂಟ್ ವೀಲ್. ಇಂಜಿನ್ ಅಂಡ್ ಇಟ್ಸ್ ಟ್ರಾನ್ಸ್ಮಿಷನ್. ಸೊ ಈಗ ಈ ಪಿಸ್ಟನ್ ಅಪ್ ಅಂಡ್ ಡೌನ್ ಮೂಮೆಂಟ್ ಇದೆ ಅಲ್ಲ, ಇಲ್ಲಿ ಫ್ಲೈ ವೀಲ್ ಅಂತ ಇರುತ್ತೆ. ಆ ಫ್ಲೈ ವೀಲು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎನರ್ಜಿನ ಸ್ಟೋರ್ ಮಾಡಿ ಪಿಸ್ಟನ್ ನ ಮತ್ತೆ ವಾಪಸ್ ಮೇಲೆ ಕಳ್ಸೋದಕ್ಕೆ ಯೂಸ್ ಮಾಡ್ತೀವಿ. ಆ ಫ್ಲೈ ವೀಲ್ ಅಲ್ಲಿ ಒಂದ್ ಕಡೆ ವೆಯ್ಟ್ ಜಾಸ್ತಿ ಇರುತ್ತೆ. ಎಲ್ಲಿ? ಅದು ಓವಲ್ ಶೇಪ್ ಅಲ್ಲಿ ನಾವು ನೋಡಿದ್ರಲ್ಲ ಫಸ್ಟ್ ಕ್ಯಾಮ್ ಮೆಕ್ಯಾನಿಸಮ್ ಅಲ್ಲಿ. ಸೊ ಅದು ಅಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೆ. ಆ ವೆಯ್ಟ್ ಇರೋದ್ರಿಂದ ಮೊಮೆಂಟಮ್ ಕ್ಯಾರಿ ಆಗೋದ್ರಿಂದ ಪಿಸ್ಟನ್ ಮೇಲೆ ಹೋಗುತ್ತೆ, ಅಲ್ವಾ? ಇವಾಗ ನಾನ್ ನಿಮ್ಮ ಹತ್ರ ಇಂಜಿನ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲ್ಲ, ಅಲ್ವಾ? ಎಷ್ಟ್ ಜನ ಗೊತ್ತಿದೆ ಅಂತ ನೋಡೋಣ. ಈಗ ಯಾರಿಗೆ ಇಂಜಿನ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು? ಅನ್ಮ್ಯೂಟ್ ಮಾಡ್ಬೋದು ಈಗ. ಹಲೋ ಸರ್, ಹಾ, 2 ಪಿಸ್ಟನ್ ಡೌನ್ ಆದಾಗ 2 ಪಿಸ್ಟನ್ ಮೇಲೆ ಬರುತ್ತೆ ಸರ್. 2 ಪಿಸ್ಟನ್ ಡೌನ್ ಆಗುತ್ತೆ, 2 ಪಿಸ್ಟನ್ ಮೇಲೆ ಬರುತ್ತಾ? ಎಸ್ ಸರ್. ಹೆಂಗ್ ಬರುತ್ತೆ? ಅದಕ್ಕೆ ಹೆಂಗ್ ಪವರ್ ಸಿಗ್ತದೆ? ಸುಮ್ನೆ ಗೊತ್ತಾ ಅದು? ಅದು ಮೂವ್ಮೆಂಟ್ ಆಗೋದಿಕ್ಕೆ ಅದಕ್ಕೆ ಎನರ್ಜಿ ಎಲ್ಲಿದೆ, ಪವರ್ ಎಲ್ಲಿದೆ? ಸರ್ ಒಂದ್ ಇವಾಗ ಏನಂದ್ರೆ ಪೆಟ್ರೋಲ್ ಬರುತ್ತೆ ಸರ್. ಇವಾಗ ಕೆಳಗಡೆ ಸರಿ, ಹೋಗಿದ್ದು ಪೆಟ್ರೋಲ್ ತುಂಬ್ಕೊಂಡುತ್ತೆ ಸರ್ ಅದು. ಇವಾಗ ಇದು ನಾವು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ? ಆಲ್ರೆಡಿ ಟೈಮ್ 2:30 ಆಯ್ತು, ಇನ್ನ ವಿಡಿಯೋ ಇದೆ. ಇದು ನಾನು ಮುಗಿಸ್ಕೊಂತೀನಿ, ಬೇಗ ಡಿಸ್ಕಸ್ ಮಾಡೋಣ, ಸರಿನಾ? ಟೈಮ್ ಇದ್ದಾಗ. ಓಕೆ, ಸೊ ಈಗ ಇಂಜಿನ್ ಅಲ್ಲಿ ಏನಾಗುತ್ತೆ, ಆ ಪಿಸ್ಟನ್ ವಾಪಸ್ ಹೋಗೋದಕ್ಕೋಸ್ಕರ ಒಂದ್ ಸ್ವಲ್ಪ ಎನರ್ಜಿ ಸ್ಟೋರ್ ಆಗಿರ್ಬೇಕು. ಆ ಎನರ್ಜಿ ಎಲ್ಲಿ ಸ್ಟೋರ್ ಆಗಿರುತ್ತೆ? ಫ್ಲೈ ವೀಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅಲ್ಲಿ ನಾವು ಕ್ಯಾಮ್ ಮೆಕ್ಯಾನಿಸಮ್ ನೋಡ್ಬೋದು. ನೆಕ್ಸ್ಟ್ ಏನ್ ನೋಡ್ತೀವಿ? ಕ್ರಾಂಕ್ ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಫ್ಯೂಯಲ್ ಹೋಗುತ್ತಲ್ಲ ಈ ಪಾರ್ಟ್ ಅಲ್ಲಿ, ಇಂಜಿನ್ ಹೆಡ್ ಪಾರ್ಟ್ ಅಲ್ಲಿ, ಆ ಪಾರ್ಟ್ ಅಲ್ಲಿ ಇಂಜಿನ್ ಫ್ಯೂಯಲ್ ಕಲ್ಸಿ ಆ ಫ್ಯೂಯಲ್ ಕಂಬಷನ್ ಅಂದ್ರೆ ಬರ್ಸ್ಟ್ ಆದಾಗ ಈ ಪಿಸ್ಟನ್ ನ ಕೆಳಗ್ ತಲುತ್ತೆ. ಸೊ ಅಲ್ಲಿ ನಮ್ಗೆ ಕ್ರಾಂಕ್ ಮೆಕ್ಯಾನಿಸಮ್ ನೋಡ್ಬೋದು. ಇಲ್ಲಿ ಪವರ್ ಪುಷ್ ಮಾಡೋ ಪವರು ಇಲ್ಲಿಗೆ ಟ್ರಾನ್ಸ್ಮಿಟ್ ಆಗ್ತಿದೆ. ಲೀನಿಯರ್ ಮೂವ್ಮೆಂಟ್ ಅಲ್ಲಿ ಟ್ರಾನ್ಸ್ಮಿಟ್ ಆಗೋ ಪವರು ರೋಟರಿ ಮೋಷನ್ ಆಗಿ ಕನ್ವರ್ಟ್ ಆಗ್ತಿದೆ. ಕ್ಯಾಂಪ್ ಮೆಕ್ಯಾನಿಸಮ್ ಮೇಲೆ ಏನಾಗ್ತಿದೆ, ರೋಟರಿ ಮೋಷನ್ ಬಂದು ಲೀನಿಯರ್ ಮೂವ್ಮೆಂಟ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಈಗ ಈ ಎನರ್ಜಿ ಕ್ಯಾರಿ ಔಟ್ ಆಗಿ ಅದನ್ನ ಟ್ರಾನ್ಸ್ಮಿಷನ್ ಅಂತೀವಿ. ಪವರ್ನ ಒಂದು ಸ್ಪೆಸಿಫಿಕ್ ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಟ್ರಾನ್ಸ್ಮಿಷನ್ ಅಂತೀವಿ. ಸೊ ಇಲ್ಲಿಂದ ಕ್ಲಚ್ ಅಂಡ್ ಫ್ಲೈ ವೀಲ್ ಹೋಗುತ್ತೆ, ಓಕೆನಾ? ಕ್ಲಚ್ ಅಲ್ಲಿ ಬರೋ
ಪವರ್ ಬಂದು ಗಿಯರ್ಸ್ ಹೋಗುತ್ತೆ. ಗಿಯರ್ಸ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಯರ್ಸ್ ನೋಡ್ಬೋದು. ಇಲ್ಲಿ ದೊಡ್ಡ ಗಿಯರ್ ಇದೆ, ಇಲ್ಲೊಂದ್ ಸ್ವಲ್ಪ ಚಿಕ್ಕದಿದೆ, ಅದಕ್ಕಿಂತ ದೊಡ್ಡದಿದೆ. ಸೊ ಈ ರೀತಿಯಲ್ಲಿ ಗಿಯರ್ಸ್ ಪ್ಲೇಸ್ ಆಗಿರುತ್ತೆ. ಈಗ ನಾನು ಹೇಳ್ದಂಗೆ ಇಲ್ಲಿ ದೊಡ್ಡ ಗಿಯರ್ ಇದೆ ಅಲ್ಲ, ದೊಡ್ಡ ಗಿಯರ್ ಅಲ್ಲಿ ನಮ್ಮ ಟ್ರಾನ್ಸ್ಮಿಷನ್ ಅಂದ್ರೆ ಇಲ್ಲಿ, ಸೊ ಇದು ಇಲ್ಲಿ ಟ್ರಾನ್ಸ್ಮಿಷನ್ ಆಗೋದು, ಇಲ್ಲಿ ಇದು ಎಂಜಿನ್ ಇಂದ ಬರೋ ಪವರ್, ಗಿಯರ್ ಶಿಫ್ಟ್ ಆಗ್ತಿದೆ ಇದು. ಓಕೆನಾ? ಸೊ ಇಲ್ಲಿಂದ ದೊಡ್ಡ ಸ್ಪ್ರಾಕೆಟ್ ಹೋದಾಗ ನಮ್ಗೆ ಟಾರ್ಕ್ ಸಿಗುತ್ತೆ. ಒಂದ್ ಸ್ವಲ್ಪ ಅದಕ್ಕಿಂತ ದೊಡ್ಡ ಸ್ಪ್ರಾಕೆಟ್ ಅಲ್ಲಿ ಕನೆಕ್ಟ್ ಆದಾಗ ಟಾರ್ಕ್ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಇದೇ ರೀತಿಯಲ್ಲಿ ದ ಸ್ಮಾಲರ್ ದ ಸ್ಪ್ರಾಕೆಟ್, ಎಷ್ಟು ಚಿಕ್ಕದಾಗಿರ್ತೋ ಸ್ಪ್ರಾಕೆಟ್ ನಮ್ಗೆ ಅಷ್ಟು ಸ್ಪೀಡ್ ಸಿಗುತ್ತೆ. ಓಕೆನಾ? ಈ ರೀತಿಯಲ್ಲೇ ಟ್ರಾನ್ಸ್ಮಿಷನ್ ಆಗುತ್ತೆ. ಇದು ಗಿಯರ್ ಲಿವರ್, ಕ್ಯಾಂಪ್ ಅಂಡ್ ಕ್ರಾಂಕ್ ಮೆಕ್ಯಾನಿಸಮ್. ಸೊ ಇದು ಇಲ್ಲಿ ನೋಡಿದ್ರ, ಇದು ಫ್ಲೈ ವೀಲ್. ಓಕೆನಾ? ಫ್ಲೈ ವೀಲ್ ಇಂದ ಬರೋ ಎನರ್ಜಿ ಮೇಲಕ್ಕೆ ತಲ್ತಿದೆ, ಅದನ್ನ ಕ್ಯಾಂಪ್ ಮೆಕ್ಯಾನಿಸಮ್ ಆಗಿ ನೋಡ್ತೀವಿ. ಸೊ ಇಂಜಿನ್ ಇಂದ ಬರೋ ಫ್ಯೂಯಲ್ ಇಂದ ಬರೋ ಆ ಎನರ್ಜಿನ ಕೆಳಗ್ ಪುಷ್ ಮಾಡಿದಾಗ ಅದು ಕ್ರಾಂಕ್ ಮೆಕ್ಯಾನಿಸಮ್ ಆಗುತ್ತೆ. ಇದು ಬಂದು ಟೈಮಿಂಗ್ ಚೈನ್, ಇದ್ರ ಹೆಸರು. ಟೈಮಿಂಗ್ ಚೈನ್ ಏನಿಗೆ ಯೂಸ್ ಮಾಡ್ತೀವಿ ಅಂದ್ರೆ, ಇದು ಯಾವಾಗ ನಾನು ವ್ಯಾಲ್ವ್ ಓಪನ್ ಮಾಡ್ಬೇಕು, ಇದು ಹೆಸರು ವ್ಯಾಲ್ವ್. ಯಾವಾಗ ವ್ಯಾಲ್ವ್ ಓಪನ್ ಮಾಡ್ಬೇಕು, ಯಾವಾಗ ವ್ಯಾಲ್ವ್ ಕ್ಲೋಸ್ ಮಾಡ್ಬೇಕಂತ ಜಡ್ಜ್ ಮಾಡೋದಕ್ಕೋಸ್ಕರ ಟೈಮಿಂಗ್ ಚೈನ್ ಯೂಸ್ ಮಾಡ್ತೀವಿ. ಕಾರ್ ಗಿಯರ್ ಶಿಫ್ಟ್ ಮೆಕ್ಯಾನಿಸಮ್ ನೋಡ್ರ. ಸೊ ಈಗ ಗಿಯರ್ ಬಂದು ಇದಕ್ಕೆ ಕನೆಕ್ಟ್ ಆಗಿದೆ, ಪವರು ನ್ಯೂಟ್ರಲ್ ಇದೆ. ನೆಕ್ಸ್ಟ್ ಗಿಯರ್, ಈ ಗಿಯರ್ ಬಂದು ಇದಕ್ಕೆ ಕನೆಕ್ಟ್ ಆಗ್ತಿದಲ್ಲ, ಸೊ ಎನರ್ಜಿ ಬಂದು ಟ್ರಾನ್ಸ್ಮಿಟ್ ಆಗಿ ಈ ರೀತಿಯಲ್ಲಿ ಇಲ್ಲಿಂದ ಔಟ್ ಹೋಗ್ತಿದೆ. ಸೊ ಈಗ ನಾವು ಗಿಯರ್ಸ್ ಬಗ್ಗೆ ತಿಳ್ಕೊಂಡ್ರಿ, ಕ್ಯಾಮ್ ಮೆಕ್ಯಾನಿಸಮ್ ಏನಂತ ತಿಳ್ಕೊಂಡ್ರಿ, ಕ್ರಾಂಕ್ ಮೆಕ್ಯಾನಿಸಮ್ ಏನಂತ ತಿಳ್ಕೊಂಡ್ರಿ, ಮತ್ತೆ ಟ್ರಾನ್ಸ್ಮಿಷನ್ ಹೆಂಗ್ ವರ್ಕ್ ಆಗುತ್ತೆ, ಇಂಜಿನ್ ಅಲ್ಲಿ ಹೆಂಗ್ ಪವರ್ ಟ್ರಾನ್ಸ್ಮಿಟ್ ಆಗ್ತಿದೆ, ಇಂಜಿನ್ ಇಂದ ಫುಲ್ ಕಂಪ್ಲೀಟ್ ಪ್ರಾಸೆಸ್, ಇಂಜಿನ್ ಇಂದ ವೀಲ್ ತಿರುಗೋ ತನಕ ಯಾವ ರೀತಿಯಲ್ಲಿ ಪವರ್ ಟ್ರಾನ್ಸ್ಮಿಟ್ ಆಗ್ತಿದೆ, ಮತ್ತೆ ವ್ಯಾಲ್ವ್ ಅಂದ್ರೆ ಏನಂತ ನೋಡಿದ್ರಿ, ಟೈಮಿಂಗ್ ಚೈನ್ ಅಂತ ಏನಂತ ನೋಡಿದ್ರಿ. ಇವಾಗ ಇವತ್ತಿನ ಟಾಪಿಕ್ ಒಂದು ಕ್ಯಾಮ್ ಮೆಕ್ಯಾನಿಸಮ್ ಬೇಸ್ಡ್. ಸೊ ನಾವು ಈಗ ಅದ್ರದ್ದೊಂದು ವಿಡಿಯೋ ನೋಡೋಣ. ಓಕೆನಾ? Hello students, welcome back to another weekly online session. Today, let's make a toy using the scrap materials. Are you guys ready? Let's embark on this creative journey together. Join me as we explore the realm of creativity and bring our ideas to life. As we begin our creative endeavor, let's take a closer look at the key materials essential for today's project. This exploration will lay the foundation for an engaging and successful crafting experience. Tools required: cutting plier, cutter, scissor. Now let's look into the scrap materials required. Binding wires, paper straws, paper tape, cardboard box, white papers, scrap pen bodies. Let's opt for a cardboard box and enhance our creativity by strategically cutting it in a specific manner. Now, let's add a touch of artistry by sketching a bird onto the cardboard, providing a template for the precise shape we aim to cut out. Similarly, let's replicate the bird shape on another sheet of cardboard, then carefully glue the matching sections together. This will create a layered effect in order to add thickness and dimension. As gluing is completed, now let's move on to the next step. Now, let's thoroughly analyze the wing pieces and come up with a straightforward yet effective method to connect them securely to the body, ensuring stability and functionality in our project. So now, let's grab a paper straw and cut it to the precise length needed for assembly at the wing's connection point. Now that the cutting is done, let's attach these paper straw pieces to the wing sections using paper tape. Paper tape is chosen for its strength, ensuring a sturdy and reliable hold. Excellent. With one wing section secured, let's replicate the process for the other wing, ensuring a consistent and robust attachment using paper tape for both, providing stability to our creative project. In our creative journey, having successfully taped the wings in place, let's dive into the exciting realm of wing movement.
Our innovative solution involves utilizing binding wires to achieve a captivating to and fro motion. We've carefully cut these wires to double or triple the size of the straws attached to the wings. With meticulous bends, we've crafted a mechanism that seamlessly connects these wires to the body. The magic happens as we use trusty paper tape once again to secure these bent wires, unlocking a dynamic range of motion for our bird toy. Imagine the delight as this carefully crafted mechanism allows the wings to gracefully flutter, adding an extra layer of enchantment to our creation. This hands-on process not only brings our bird to life, but also encourages exploration and experimentation with different mechanisms, empowering you to infuse your unique touch into this creative endeavor. So, let your imagination soar as you embark on this delightful journey of crafting and innovation by turning simple materials into a captivating toy that will bound to spark joy and wonder. With the mechanism ideation complete, let's now delicately attach the wings to the body using paper tape, ensuring a secure and precise connection that brings our creative bird to life. Behold, our bird takes shape as the wings find their place, elegantly attached to the body, creating a charming and whimsical appearance. To create a base for our setup, let's enhance its compactness by taking the cardboard box, cutting it into two halves, and ingeniously rejoining them to form a snug and tidy box structure for our creative bird project. Let's now place our bird on top of the base to just check how our setup looks. Advancing in our project, we are incorporating a portion of the scrap pen to offer extra support from the base to the bird, ensuring improved stability and structure. Let's also verify if the straw neatly fits within the pen body, seamlessly integrating our components for a cohesive and well-crafted final result. Now, to further refine our design, let's mark the center and skillfully create a hole to accommodate the pen's body. This meticulous step ensures a snug fit, seamlessly integrating the pen support into our creative bird structure. With the hole in place, let's proceed to gently fit the pen's body into the designated spot. This step ensures a precise and secure integration, allowing us to confirm that the components align seamlessly and our creative bird structure takes shape effectively. Excellent! Moving forward, take the straw and, on one end, cut and split it into two sections. This clever modification will serve to securely attach and hold the bird by joining it to the structure. Now, let's secure the split ends of the straw to our structure using paper tape, ensuring a firm and stable connection for our creative bird project. Likewise, let's repeat the process for the other side, ensuring a symmetrical and balanced attachment of the straw sections with paper tape for a cohesive and sturdy result in our creative bird project. Now, let's carefully position our creative bird on the base we crafted by attaching the pen's body. This step allows us to gauge the alignment and stability, ensuring that our assembled components come together seamlessly. Observing the placement of our bird on the base, let's estimate the necessary length of straw to provide stable support for one wing. Once determined, cut a corresponding piece of straw and replicate the process to obtain another piece for the opposite wing. This step ensures a balanced and well-supported structure for our creative bird project. Following the pattern of cutting and splitting the straw for the bird, let's repeat the process to prepare sections that will hold the wings securely. This consistency in approach ensures a harmonious design for our creative bird project. Now, take the prepared straw sections for supporting the wings and use paper tape to securely join them to the structure. This step will contribute to the overall stability and form of our creative bird project. Continuing our construction, let's use paper tape to firmly attach the bottom part of the structure to the side straws supporting the wings.
Aligning this with the middle straw connected to the body ensures a cohesive and well-balanced structure to bird. In order to enhance our mechanism, let's create holes at the sides of the base. These holes will allow the binding wires to pass through the base. By facilitating the incorporation of a U-bend to the wire and rotating it from the side and connecting it to the straw, this adjustment will enable the bird to move up and down, contributing to the dynamic mechanism of our creative project. As previously discussed, let's proceed by giving a U-bend to the wire and fixing it to the straw. Rotate the binding wire from the side and observe the outcome, allowing the dynamic movement of the bird as the mechanism comes to life. See how, by turning the wires on the side, our bird flutters its wings? That's the magic of mechanisms. Imagine, without them, we wouldn't have cars, factories, or the cool stuff we have today. It's the clever way things work and make the world go round. Thank you for watching. Join us next week for another interesting topic. Until then, let's keep the spirit of tinkering high. Goodbye and have a good day. ಸೊ ಬೇಕಾಗಿರೋ ಟೂಲ್ಸ್ ನೋಡೋಣ. ಕಟಿಂಗ್ ಪ್ಲೇಯರು, ಕಟ್ಟರ್ ಮತ್ತೆ ಸಿಸರ್ಸ್, ಇದು ಮೂರು ನಮ್ಗೆ ಬೇಕಾಗಿರೋ ಟೂಲ್ಸ್. ಬೇಕಾಗಿರೋ ಮೆಟೀರಿಯಲ್ಸ್ ಬಂದು ಸ್ಕ್ರಾಪ್ ಮೆಟೀರಿಯಲ್ಸ್ ನಮ್ಮ ATL ವರ್ಕ್ಶಾಪ್ಸ್ ತಗೋಣ. ಬೈಂಡಿಂಗ್ ವೈರ್ಸ್, ಪೇಪರ್ ಸ್ಟ್ರಾಸ್, ಪೇಪರ್ ಟೇಪ್, ಕಾರ್ಡ್ಬೋರ್ಡ್ ಬಾಕ್ಸ್, ವೈಟ್ ಪೇಪರ್ಸ್ ಮತ್ತೆ ಸ್ಕ್ರಾಪ್ ಪೆನ್ ಬಾಡಿ. ಪೆನ್ ಖಾಲಿ ಆಗಿರುತ್ತಲ್ಲ ಅದ್ರದ್ದು ಬಾಡಿ ಮಾತ್ರ ಸಾಕು ನಮ್ಗೆ. ಈಗ ಏನ್ ಮಾಡಿದ್ರು, ಕಾರ್ಡ್ಬೋರ್ಡ್ ಶೀಟ್ ಟಾಪ್ ಪಾರ್ಟ್ ನ ಕಟ್ ಮಾಡಿ ಅದರಲ್ಲಿ ಬರ್ಡ್ ನ ಡ್ರಾ ಮಾಡ್ತೀವಿ. ಸೊ ನಿಮ್ಗೆ ಯಾವ್ದು ಬರ್ಡೋ ಇಲ್ಲ ಬೇರೆ ಯಾವ್ದೋ ಒಂದು ಲೈಕ್ ಡ್ರ್ಯಾಗನ್ ಏನೋ ಒಂದು, ಯಾವ್ದು ನಿಮ್ಗೆ ಏನ್ ಇಷ್ಟ ಇದೆಯೋ, ಯಾವ್ದಕ್ ಮೂಮೆಂಟ್ ಒಂದು ಲೈಫ್ ಕೊಡ್ಬೇಕಂತ ನಿಮ್ಗೆ ಅನ್ಸ್ತಿದ್ಯೋ ಅದನ್ನು ನಾವು ಡ್ರಾ ಮಾಡೋಣ. ಡ್ರಾ ಮಾಡಿದ್ಮೇಲೆ ಈ ರೀತಿಯಲ್ಲಿ ಕಟ್ ಮಾಡಿ ತಗೊಳ್ಳೋಣ. ಸೊ ಇದ್ರದ್ದು ಥಿಕ್ನೆಸ್ ಚಿಕ್ಕದಾಗಿರೋದ್ರಿಂದ ನಾನು 2 ಪೀಸ್ ಕಟ್ ಮಾಡ್ಕೊಂಡು ಅದನ್ನ ಜಾಯಿನ್ ಮಾಡ್ಕೊಂತೀನಿ. ಸೊ ನಿಮ್ಗೆ ನಿಮ್ ಕಾರ್ಡ್ಬೋರ್ಡ್ ಶೀಟ್ ದಪ್ಪ ಇದ್ರೆ ಪರವಾಗಿಲ್ಲ, ದಪ್ಪ ಇಲ್ಲ ಅಂದ್ರೆ ಈ ರೀತಿಯಲ್ಲಿ ಮಾಡ್ಕೊಬಹುದು ನಿಮ್ಗೆ. ನೆಕ್ಸ್ಟ್ ಏನ್ ಮಾಡಿದ್ರಿ, ವಿಂಗ್ಸ್ ಕಟ್ ಮಾಡ್ಕೊಂಡ್ರಿ. ಈಗ ಸ್ಟ್ರಾ ತಗೊಳ್ಳೋಣ. ಸ್ಟ್ರಾನ ವಿಂಗ್ದು ವಿಡ್ತ್ ಇದೆ ಅಲ್ಲ, ವಿಡ್ತ್ ಎಷ್ಟು ವಿಡ್ತ್ ಇದೆಯೋ ಅಷ್ಟೇ ಲೆಂತ್ ಅಲ್ಲಿ ಸ್ಟ್ರಾನ ಕಟ್ ಮಾಡಿ ಅದಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ. ಪ್ಲೇಸ್ ಮಾಡೋದಕ್ಕೆ ನಾನು ಪೇಪರ್ ಟೇಪ್ ಯೂಸ್ ಮಾಡ್ಕೊಂಡೆ. ನಿಮ್ಗೆ ಯಾವ್ದು ಅವೈಲಬಿಲಿಟಿ ಇದೆಯೋ ಅದನ್ನ ಯೂಸ್ ಮಾಡ್ಕೊಬಹುದು. ಟೇಪ್, ಪ್ಲಾಸ್ಟಿಕ್ ಟೇಪು ಇಲ್ಲ ಇನ್ಸುಲೇಷನ್ ಟೇಪು ಇಲ್ಲ ಗ್ಲೂ ಯೂಸ್ ಮಾಡ್ಕೊಬಹುದು. ಮತ್ತೆ ಈಗ ನನಗಿದು ಮೂಮೆಂಟ್ ಬೇಕಾಗಿತ್ತು. ಸೊ ಈ ಮೂಮೆಂಟ್ಗೋಸ್ಕರ ಯಾವ ರೀತಿಯಲ್ಲಿ ಕೊಡ್ಬೇಕಂತ ಥಿಂಕ್ ಮಾಡಿದಾಗ ನನಗೊಂದು ಮೆಕ್ಯಾನಿಸಮ್ ಐಡಿಯಾ ಬಂತು. ಏನ್ ಮಾಡಿದೆ, ಬೈಂಡಿಂಗ್ ವೈರ್ ತಗೊಂಡೆ. ಬೈಂಡಿಂಗ್ ವೈರ್ ತಗೊಂಡು ಲೆಂತ್ ಇದೆ ಅಲ್ಲ ಪೈಪ್ ಲೆಂತ್, ಅದು ಆಲ್ಮೋಸ್ಟ್ 2 to 3 ಟೈಮ್ಸ್ ಲೆಂತ್ ಅಲ್ಲಿ ಬೈಂಡಿಂಗ್ ವೈರ್ ಕಟ್ ಮಾಡ್ಕೊಂಡು ಈ ರೀತಿ ಪೈಪ್ ಒಳಗೆ ನುಗ್ಸಿ ಬೆಂಡ್ ಮಾಡ್ಕೊಂಡೆ. ಈಗ ಬೆಂಡ್ ಮಾಡಿ ನಾನು ಕನೆಕ್ಟ್ ಮಾಡಕ್ ನೋಡ್ದೆ, ಆಗಿಲ್ಲ. ಮತ್ತೆ ಇನ್ನೊಂದು ಬೆಂಡ್ ಕೊಟ್ಟಿದೀನಿ, ಇಲ್ಲಿ ನಿಮ್ ನೋಡ್ಬೋದು. ಈ ರೀತಿಯಲ್ಲಿ ಬೆಂಡ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡಿದ್ಮೇಲೆ ಸೇಮ್ ಪೇಪರ್ ಟೇಪ್ ಯೂಸ್ ಮಾಡಿ ಸ್ಟಿಕ್ ಮಾಡ್ಕೊಂಡೆ. ಅಂಟಿಸ್ಕೊಂಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಈಗ ಕಂಪ್ಲೀಟ್ ಆಗಿದೆ ಅಲ್ಲ. ಸೊ ಈಗ ಮೂಮೆಂಟ್ ಸಿಗ್ತಾ ಇದೆ ಅಂತ ನಾನು To the body, creating a charming and whimsical appearance. Grab pen to off. ಸೊ ಈಗ ಏನ್ ಮಾಡೋಣ, ಒಂದ್ ಬೇಸ್ ತಗೋಣ. ಅದ್ರ ಉದ್ದ ಜಾಸ್ತಿ ಇದ್ದಿದ್ರಿಂದ ನಾನು ಕಟ್ ಮಾಡ್ಕೊಂಡೆ. ಈ ರೀತಿ ಕಟ್ ಮಾಡ್ಕೊಂಡು ಎರಡನ್ನ ಜಾಯಿನ್ ಮಾಡ್ಕೊಂಡೆ. ಜಾಯಿನ್ ಮಾಡಿದಾಗ ನನಗೆ ಕಾಂಪ್ಯಾಕ್ಟ್ ಆಯ್ತು. ನಾವ್ ಯಾವಾಗ್ಲೂ ಯಾವ್ದೇ ಒಂದು ಪ್ರಾಜೆಕ್ಟ್ ಮಾಡಿದಾಗ ಎಷ್ಟು ಕಾಂಪ್ಯಾಕ್ಟ್ ಆಗಿ ಇಟ್ಕೊಳಕ್ ಆಗುತ್ತೋ ಅಷ್ಟು ಕಾಂಪ್ಯಾಕ್ಟ್ ಆಗಿ ಇಟ್ಕೊಳ್ಳೋಣ. ಸೊ ಈಗ ಇದು ಬಂದು ಪೆನ್ದು ಬಾಡಿ ನಾನು ಕಟ್ ಮಾಡ್ಕೊಂಡೆ. ಪೆನ್ ಬಾಡಿ ಕಟ್ ಮಾಡ್ಕೊಂಡು ಸೆಂಟರ್ ಡ್ರಾ ಮಾಡ್ಕೊಂತ ಇದೀನಿ. ಬೇಸ್ ಅಲ್ಲಿ ಹೋಲ್ ಮಾಡೋದಕ್ಕೋಸ್ಕರ ಸೆಂಟರ್ ಡ್ರಾ ಮಾಡಿದ್ಮೇಲೆ ಅದು ಹೋಲ್ ಕ್ರಿಯೇಟ್ ಮಾಡಿ ಹೋಲ್ ಒಳಗೆ ಪೆನ್ನಿನ ಬಾಡಿ ಪ್ಲೇಸ್ ಮಾಡ್ಕೊಂಡು ಇದು ಪೇಪರ್ ಸ್ಟ್ರಾ ಇದೆ ಅಲ್ಲ, ಪೇಪರ್ ಸ್ಟ್ರಾ ಒಳಗಡೆ ಫ್ರೀ ಆಗಿ ಮೂಮೆಂಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂತ ಇದೆ. ಫ್ರೀ ಮೂಮೆಂಟ್ ಸಿಕ್ಕಿದ್ಮೇಲೆ ಸೈಡ್ ಅಲ್ಲಿ ಅರ್ಧ ಕಟ್ ಮಾಡ್ಕೊಂಡೆ. ಅರ್ಧ ಕಟ್ ಮಾಡಿ
ಬರ್ಡ್ದು ಬಾಡಿ ಬಾಟಮ್ ಪಾರ್ಟ್ ಇದೆಲ್ಲ ಅಲ್ಲಿಗೆ ಫಿಟ್ ಮಾಡ್ಕೊಂಡು ಅದೇ ರೀತಿಯಲ್ಲಿ ಪೇಪರ್ ಟೇಪ್ ಹಾಕೊಂಡು ಅಂಟಿಸ್ಕೊಂಡಿದ್ಮೇಲೆ ಅದನ್ನ ಪ್ಲೇಸ್ ಮಾಡಿ ಯಾವ ರೀತಿಯಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಂಡಿದ್ಮೇಲೆ ವಿಂಗ್ಸ್ ಸಪೋರ್ಟ್ ಬೇಕಿತ್ತು. 2 ವಿಂಗ್ಸ್ಗೂ 2 ಕಡೆಯಿಂದ ಸಪೋರ್ಟ್ ಬೇಕಿತ್ತು. ಸೊ ಅದ್ ಎಷ್ಟು ಲೆಂತ್ ಅಲ್ಲಿ ಸಪೋರ್ಟ್ ಬೇಕೋ ಅಷ್ಟ್ರಲ್ಲೇ ನಾನು ಸ್ಟ್ರಾನ 2 ಪೀಸ್ ಕಟ್ ಮಾಡ್ಕೊಂಡು ಈ ರೀತಿಯಲ್ಲಿ ಕನೆಕ್ಷನ್ ಕೊಟ್ಟಿದ್ಮೇಲೆ ಈಗ ಇದನ್ನ ವಿಂಗ್ಸ್ ಜಾಯಿನ್ ಮಾಡ್ಬೇಕು. ಅದೇ ಬಾಡಿ ಕನೆಕ್ಟ್ ಮಾಡಿದ್ರೆ ಅದೇ ರೀತಿಯಲ್ಲಿ ನಾನು ಕಟ್ ಮಾಡಿ ವಿಂಗ್ಸ್ ಬಾಟಮ್ ಪಾರ್ಟ್ ಅಲ್ಲಿ ಜಾಯಿನ್ ಮಾಡಿದ್ಮೇಲೆ ಈ ರೀತಿಯಲ್ಲಿ ನಮ್ಮ ಬೇಸ್ ಕನೆಕ್ಟ್ ಮಾಡ್ಕೊಂಡು ಅದಕ್ಕೊಂದು ಟೇಪ್ ಪೂರ್ತಿ ಸುತ್ತಿ ಈಗ ಇದಕ್ ಮೂಮೆಂಟ್ ಕೊಡ್ಬೇಕು. ಮೂಮೆಂಟ್ ಕೊಡೋದಕ್ಕೋಸ್ಕರ ಒಂದು 2 ಬೈಂಡಿಂಗ್ ವೈರ್ಸ್ ತಗೊಂಡೆ. ಎರಡು ಬೈಂಡಿಂಗ್ ವೈರ್ಸ್ ತಗೊಂಡೆ. 2 ಬೈಂಡಿಂಗ್ ವೈರ್ಸ್ ತಗೊಂಡಾಗ ನನಗೆ ಇನ್ನ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಸಿಗುತ್ತಲ್ಲ, ಅದರಿಂದ 2 ಬೈಂಡಿಂಗ್ ವೈರ್ಸ್ ತಗೊಂಡು ಜಾಯಿನ್ ಮಾಡ್ಕೊಂಡಿದ್ಮೇಲೆ ಸೈಡ್ಸ್ ಅಲ್ಲಿ ಹೋಲ್ಸ್ ಹಾಕೊಂಡೆ. ಹೋಲ್ಸ್ ಆಗಿದ ನಂತರ ಇದು ಇದನ್ನ ಫಾಲೋವರ್ ಅಂದ್ರಿ ಅಲ್ಲ ಅವಾಗ್ಲೇ. ಸೊ ಇವಾಗ ನಾವು ಕ್ಯಾಮ್ ಸೆಟ್ ಮಾಡ್ತಾ ಇದೀವಿ. ಕ್ಯಾಮ್ ನ ಫಾಲೋವರ್ ಕನೆಕ್ಟ್ ಮಾಡೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಮೆಕ್ಯಾನಿಸಮ್ ಕೊಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ಯು ಬೆಂಡ್ ಬಗ್ಗೆ ತಲೆಯಲ್ಲಿ ಬಂತು. ಸೊ ಏನ್ ಮಾಡಿದೆ, ಈ ರೀತಿಯಲ್ಲಿ ನೋಡ್ಬೋದು ನಿಮ್ಗೆ ಯು ಬೆಂಡ್ ಕೊಡ್ತಿದೀನಿ. ಈ ರೀತಿಯಲ್ಲಿ ಯು ಶೇಪ್ ಅಲ್ಲಿ ಬೆಂಡ್ ಕೊಟ್ಟು ಫಾಲೋವರ್ ಕನೆಕ್ಟ್ ಮಾಡಿದೀವಿ. ಈಗ ಏನ್ ಮಾಡಿದೆ, ಸೈಡ್ ಇಂದ ಇನ್ನೊಂದು ಝೆಡ್ ಟೈಪ್ ಆಫ್ ಬೆಂಡ್ ಕೊಟ್ಟಿ ಪವರ್ ಸಪ್ಲೈ ಕೊಡ್ತಾ ಇದೆ. ಪವರ್ ಇನ್ಪುಟ್ ಕೊಟ್ಟಾಗ ನಿಮ್ಗೆ ನೋಡ್ಬೋದು ಇಲ್ಲಿ The cool stuff we have today. It's the clever way things work and make the world go round. ಫ್ಲಟರ್ ಆಗ್ತಿದೆ ಅಂತ Thank you check for ಮಾಡ್ಕೊಬೋದು. watching. Join us next week for another interesting. ಸೊ ಇವತ್ತಿನ ಆನ್ಲೈನ್ ಸೆಷನ್ ಅಲ್ಲಿ ಯಾರಿಗೆ ಏನೋ ಡೌಟ್ಸ್ ಇದ್ರು ನಿಮ್ಗೆ ಕೇಳ್ಕೊಬಹುದು. ವಿಲ್ ಬಿ ಅವೈಲಬಲ್. ಮತ್ತೆ ಮುಂದಿನ ವಾರ ಇನ್ನೊಂದು ಒಳ್ಳೆ ಟಾಪಿಕ್ ಅನ್ನು ತಂದು ನಿಮ್ಗೊಂದು ನಾಲೆಜ್ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸರ್ರಿಗೆ ಏನೋ ಡಿಸ್ಕಸ್ ಮಾಡ್ಬೇಕಂತ ಹೇಳಿದ್ರು ಕಿಶೋರ್ ಸರ್. ನೌ ಐ ಹ್ಯಾಂಡ್ ಓವರ್ ಟು ಕಿಶೋರ್ ಸರ್. ಸರ್ ಯು ಕ್ಯಾನ್ ಕಂಟಿನ್ಯೂ ಸರ್. Right now, what I'm sharing is, I mean, I know most of you have this, been receiving different messages from Atal Innovation Mission with regard to participating into ATL Marathon 23-24. So the mail, emails, messages have been out now, and this is the time that we should be registering ourselves, our schools. So if you are not aware, we will send you this link and detail registration process as well through YouTube video. So this is where you will go and you will do the teachers login here. Basically, you have to sign up for the marathon. After you register, the next process, you will be also directly sharing some worksheet with you. Okay, this is the worksheet AM has shared that you can also print and use. There are different themes that are there for the ATL marathon this year. So agricultural, inclusivity, disaster management, mobility and health, and education, space and others. So there are 7+1 themes here in this marathon this year. They have also given some examples over here. Okay, themes and examples. So how to come out with problem statements is the procedure that they have given. Anyway, so this worksheet is for students and teachers to fill it together to identify the problem statements. So this is more or less like a design thinking procedure. So they have given an activity, what kind of problems would this be having, and then a solution based on your idea. So this space is basically for you to the students to draw a sketch of your product or project. After that, this time they are also having they're asking you to basically form
kind of a startup, a kind of a product startup based projects where you will be also designing a logo. So they have also given some tutorials for you to understand different logos. Yeah, we'll share the ATL marathon details on the group. Okay, so then there are some quizzes here they are given. Okay. After this, uh, the teamwork related stories are there, but without spending more of your time, what you can also be going through this document anyway is um asking questions of your prototype, interviewing people who are having this problem, experience activity after discussing the problem statements with your community, your people around your neighborhood or school. So you have to basically do this investigation report like this, a picture of a problem statement. What is the problem, what is happening here, what are the main causes of the problem. So like that, if you fill all these worksheets, it is going to add a value to your project, because submitting a project is one thing, but detailed documentation of your project is important. So observation, of what observation of your problem statement, templates for the writing notes, all these things are going to be helpful. So upon selecting a problem, how to, upon listing down different problems, how to select the problem is basically using this worksheet, problem selection rubric. So you have to feel this Vigyan Ashram as a technical support to Atal Tinkering Labs in Karnataka, Andhra, and Telangana. What we are going to do is we'll help you also on this. Once you reach out to us. Anyway, Krishna, Manoj, myself will be following up with you. Have you registered? So basically, to understand in today's session, 26th, end of this month is basically the last date for submitting your ideas. 26th January specifically. They have extended the dates. I need to check, but uh, important is you first registered. Submitting a problem statement can, or it can happen after a week also. Okay, you can briefly write down the problem, but detailed activities and all, Vigyan Ashram will also be helping you to work with this worksheet and how to work on identifying the problem, how to work on identifying the uh, ideas, and uh, interview sheets with your users basically, and how do we use this entire template for the project. So that is something different than they have this year. Earlier, until last year's marathon, you might not have seen this, but this is the best thing that I have seen so far in ATL marathon so far. So you will have everything given as a templates to fill, and we will conduct one session for you separately on ATL marathon, how to use this in detail, how to submit a problem statement, where to log in. But before we do that, I will also share you some YouTube links from AIM, where you will get all the details of registration. So our recommendation is, without spending more time, you first register your school. Even if you don't have a problem statement right now, I would request you not to worry about it. You register school on ATL Marathon portal, and then we'll find out. So on you are all on Srishti Marathon, Srishti ATL group now, where you can ask the questions related to marathon. You can ask questions related to any other problem that you face into your tinkering labs. So we are committed in helping you with uh, resolving your technical problems, resolving with some projects, marathons, and few more things. So with that note, since we don't have more time, I would like to close for today. But I'll send the marathon details through WhatsApp group. This presentation, today's session will be, it has been recorded. We'll be uploading that onto the DSRT YouTube channel, Gyan Ganga, Gyan Deepa playlist. And yeah, you will receive further notice on the group. So with that, we would like to close for today. Thank you all for joining in numbers. You can share the online session details with other schools going forward, and do join. Have a good day. Thank you, students and teachers, for joining the session today.
we'll close. Manoj and Krishna. Yes, sir. I just briefly say about that make a marathon, sir. So ಈಗ ಸರ್ ಏನಂದ್ರೆ ನಿಮ್ಗೆ ನೀವು ಐಡಿಯಾಸ್ ಏನು ಇನ್ನ ತಗೊಂಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ರಿಜಿಸ್ಟರ್ ಮಾಡಿ. ಸೊ ಐಡಿಯಾಸ್ ನಾವು ಮುಂದೆ ಪ್ಲಾನ್ ಮಾಡಿ ಎಲ್ರೂ ಸೊಸೈಟಿಯಲ್ಲೂ ಒಂದೊಂದು ಇಶ್ಯೂಸ್ ಇರುತ್ತೆ. ಸೊ ಆ ಇಶ್ಯೂಸ್ ನ ಫಿಗರ್ ಔಟ್ ಮಾಡ್ಕೊಂಡು ನಾವು ಏನೋ ಒಂದು ಪ್ರಾಜೆಕ್ಟ್ ಮಾಡೋಣ. ಸೊ ಮೇನ್ ಥಿಂಗ್ ಇವಾಗ ಏನಂದ್ರೆ ನಿಮ್ಗೆ ಏರ್ಟೆಲ್ ಮ್ಯಾರಥಾನ್ ಪೋರ್ಟಲ್ ಇದೆ ಅಲ್ಲ, ಅಲ್ಲಿ ಹೋಗಿ ನಿಮ್ ಸ್ಕೂಲ್ ನ ರಿಜಿಸ್ಟರ್ ಮಾಡಿ ಅಷ್ಟೇ. ಓಕೆನಾ? ಸೊ ಇವತ್ತಿನ ಸೆಷನ್ ಅಟೆಂಡ್ ಮಾಡಕ್ ಬಂದಿರೋ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಇವತ್ತಿನ ಸೆಷನ್ ಎಂಡ್ ಮಾಡ್ಕೊಂತೀನಿ. ಥ್ಯಾಂಕ್ ಯು ಆಲ್. ಮುಂದಿನ ಸೆಷನ್ ಅಲ್ಲಿ ಒಂದು ಒಳ್ಳೆ ವಿಡಿಯೋ, ಒಂದು ಒಳ್ಳೆ ಟಾಪಿಕ್ ತಗೊಂಡ್ ಬಂದು ನಿಮ್ಗೆ ಒಂದು ನಾಲೆಡ್ಜ್ ಕೊಡೋಣ ಅನ್ನೋದು ನನ್ನ ಕೋರಿಕೆ. ಥ್ಯಾಂಕ್ ಯು ಆಲ್. ಸರ್, ಯು ಕ್ಯಾನ್ ಎಂಡ್ ಇಟ್, ಸರ್. Yeah.